ಇಲ್ಲ ನಮ್ಮ ಹಂಗರ್ಕ ಬಾತ್ರೂಮ್ ಸರಿ ಇಲ್ಲ ಅವಳು ಡಾರ್ಲಿಂಗ್ ಕಾರ್ ಬಿಟ್ಟು ಇಳ್ದಿದೀವಿ. ಕಾರಲ್ಲಿ ಏನು ಮಾತಾಡೋಕ್ಕಾಗಿಲ್ಲ, ಪಾಪ ಅವರೆಲ್ಲ ಅಕ್ಕ ಎಲ್ಲ ಮಲ್ಕೊಂಡಿದ್ರು, ಫ್ರೆಂಡ್ ಅವ್ರ ವೈಫ್ ಎಲ್ಲ ಮಲ್ಕೊಂಡಿದ್ರು, ಪಾಪುನು ಮಲ್ಕೊಂಡಿತ್ತು, ಏನು ಮಾತಾಡೋಕ್ಕಾಗಿಲ್ಲ ಅಷ್ಟೊಂದು. ಸೊ ಡಾರ್ಲಿಂಗ್ಸ್ ಆಲ್ಮೋಸ್ಟ್ ನಾವು ವೈನಾಡ್ಗೆ ಒಂದು 20-25 ಕಿಲೋಮೀಟರ್ಸ್ ಮುಂದೆ ಬಂದಿರ್ತೀವಿ. ಸೊ ಇವಾಗ ಒಂದು ಚಿಕ್ಕ ಬ್ರೇಕ್ ತೊಗೊಳ್ಳೋಣ ಅಂದ್ಬಿಟ್ಟು, ಲೈಕ್ ಟೀ ಕುಡಿಯೋಣ ಅಂದ್ಬಿಟ್ಟು ಬಂದಿದ್ದೀವಿ. ಅವ್ನು ಈ ಹೋಟ್ಲಲ್ಲಿ ಚೆನ್ನಾಗಿರಲ್ಲ, ಆ ಹೋಟ್ಲಲ್ಲಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇಷ್ಟು ದೂರ ಕರ್ಕೊಂಡ್ಬಂದ್ಬಿಟ್ಟ. ಸರಿ ಡಾರ್ಲಿಂಗ್ಸ್, ಸೊ ಇವಾಗ ಹೋಗ್ತಿರೋದು ವೈನಾಡ್ಗೆ. ಸೊ ಇಂಟ್ರೊಡಕ್ಷನ್ ಕರೆಕ್ಟ್ ಆಗಿ ಕೊಟ್ಟಿರಲ್ಲ. ಸೊ ಡಾರ್ಲಿಂಗ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ರಾಜು ಮತ್ತೆ ಚಾರ್ಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಡಾರ್ಲಿಂಗ್ಸ್ ಹೋಗ್ತಿರೋದು ವೈನಾಡ್ಗೆ, ಫ್ರಮ್ ಕ್ಯಾಲಿಕಟ್ ಟು ವೈನಾಡ್, ವೈನಾಡಿಂದ ನಮ್ಮ ಬೆಂಗಳೂರಿಗೆ ಮತ್ತೆ ವಾಪಸ್. ಬರಬೇಕಾದ್ರೆ ಬಸ್ಸಲ್ಲಿ ಬಂದೆ, ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ತಿದ್ದೀನಿ. ಸೊ ಜರ್ನಿ ಮಾತ್ರ ಸಖತ್ ಲಾಂಗ್ ಜರ್ನಿ ಇರ್ತದೆ. ಪಾಪ ನಮ್ಮ ಫ್ರೆಂಡಿಗೂ ನಿದ್ದೆ ಇಲ್ಲ, ಸೊ ರೆಸ್ಟ್ ಇಲ್ಲ. ಅವನು ಪಾಪ ಲಾಂಗ್ ಜರ್ನಿ ನನ್ನ ಜೊತೆ ಆಫೀಸಲ್ಲಿ ಕೆಲಸ ಮಾಡಿ, ಬಸ್ಸಲ್ಲಿ ಕೆಲಸ ಮಾಡ್ತಾ ವರ್ಕ್ ಮಾಡ್ತಾ ಬಂದ್ವಿ. ಸೊ ಡಾರ್ಲಿಂಗ್ಸ್ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಒಂದು ಟೀ ಕುಡಿದ್ಬಿಟ್ಟು ಹೋಗ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಡಾರ್ಲಿಂಗ್ ಇದೇ ಹೋಟ್ಲಲ್ಲಿ ಟೀ ಕುಡಿದ್ವಿ. ಟೀ ಚೆನ್ನಾಗಿ ಇತ್ತು. ನೆನ್ನೆನೂ ಒಂದು ಟೀ ಕುಡಿದೆ. ನಮ್ಮ ಬೆಂಗಳೂರು ಥರ, ನಿಜವಾಗ ನಮ್ಮ ಬೆಂಗಳೂರು ತಮಿಳ್ನಾಡು ಥರ ಎಲ್ಲೂ ಟೀಗಳು ಬರಲ್ಲ. ಯಾಕಂದರೆ ಅವರು ಸಕಾಲಾಗಿ ಮಾಡಿ ಫಿಲ್ಟ್ರ್ ಮಾಡಿ ಕೊಡ್ತಾರೆ. ಇವರು ಗಿಲ್ಟ್ರ್ ಯಾವುದು ಮಾಡಲ್ಲ. ಮಂಡಿ ಅದು ಟೀ ಪೌಡ್ರ್ ಅಲ್ಲ, ಹಂಗಂಗೆ ಐತೆ. ಸೊ ಡಾರ್ಲಿಂಗ್ಸ್ ನಮ್ಮ ಫ್ರೆಂಡ್ ಇನ್ನೊಂದು ತೊಗೊಂಡ, ಯಾವುದೋ ನೈ ವಡ ಅಂತೆ. ನೋಡಿ, ಇದು ನೈ ವಡ ಅಂತೆ, ಬಾದುಷಾ ಥರ ಐತೆ. ತಿಂದು ನೋಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಇದು ಬಾದುಷಾನೇ ಬಂದ್ಬಿಟ್ಟು ಇವರು ನೈ ವಡ ಅಂತವ್ರೆ. ಚೆನ್ನಾಗಿದೆ, ಓಡನ್ವಾ? ಸರಿ ಡಾರ್ಲಿಂಗ್ಸ್, ಚೆನ್ನಾಗಿತ್ತು. ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? இந்த மலை இருக்குல்ல கர்நாடகா கேரளாவோட ನೋಡಿ ಬಿದೋಗ್ಬಿಟ್ಟವ್ರೆ. ಅದಕ್ಕೆ ನೋಡಿಸ್ಬೇಕು, ಬರಬೇಕು ಅನ್ನೋದಿಲ್ಲ. ನೋಡಿ, ಇವನ್ ಬಿದ್ದಿರೋದು ಇಲ್ಲಿ, ಗಾಡಿ ಎಲ್ಲೈತೆ. ಏನೂ ಆಗಿಲ್ಲ ಅನ್ಕೊಂತೀನಿ. ಓಕೆ ಓಕೆ ಓಕೆ. ವೈನಾಡು ಘಾಟ್ ಸೆಕ್ಷನ್ ಹತ್ರ ರೀಚ್ ಆಗಿದೆ ನೋಡಿ. ಇವಾಗಲೇ ಸ್ಟಾರ್ಟಿಂಗು. ಇಲ್ಲಿಂದ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸ್ಟಾರ್ಟಿಂಗಲ್ಲೇ ವ್ಯೂ ಪಾಯಿಂಟ್ಗಳು ನೋಡಿ ಹೇಗಿದೆ ಅಲ್ಲ. ಏನು ಚೆನ್ನಾಗಲ್ಲ. ಆಲ್ಮೋಸ್ಟ್ 15 ಕಿಲೋಮೀಟರ್ ಇದೇ ಥರ ಹೋಗ್ತಾ ಇರ್ಬೇಕು ನೋಡಿ. ಆಲ್ಮೋಸ್ಟ್ 15 ಕಿಲೋಮೀಟರ್ ಇದೆ ಅಂತೆ ಸ್ಟಾರ್ಟಿಂಗಿಂದ ಇಲ್ಲಿಗೆ, ಟಾಪರ್ಗೆ ಹೋಗೋಕ್ಕೆ. ಐ ಮೀನ್ ಪೀಕ್. ಅರೆ ಹೆವಿ ಡೇಂಜರ್ ಘಾಟ್ ಸೆಕ್ಷನ್. ನಿಜವಾಗ್ಲೂ ಘಾಟ್ ಸೆಕ್ಷನ್ ಅಂದ್ರೆ ಡೇಂಜರ್. ಬಟ್ ನೋಡಿ, ಅದು ಕೇರಳದಲ್ಲಿ ಬೇರೆ ಓಡಿಸ್ತಾರೆ.
ಜಸ್ಟ್ ಮಿಸಲ್ಲಿ ಬಂದ್ಬಿಟ್ಟು ನಿಲ್ಸೋನು ಒಂದು ಗಾಡಿ. ಅವ್ರಿಗೆ ಚಮ ಕೇರಳ ಡ್ರೈವರ್ಗೆ ಚಮ ಕೊಟ್ಟನು ಅವನು. ಸ್ವಲ್ಪ ಇದ್ರೆ ಇಕ್ಬಿಟ್ಟಿರೋನು ಅವನು ಹಂಗೆ. ಅರ್ಧ ದಾರಿಗೆ ಬಂದ್ವಿ, ಸ್ವಲ್ಪ ಸೈಡ್ಗೆ ಹಾಕೋಣ ಅಂದ್ಬಿಟ್ಟು ಸೈಡ್ಗೆ ಹಾಕಿದ್ದೀವಿ. ಸೊ ಡರ್ಲಿಂಗ್ ಹೇಗಿದೆ ಗೊತ್ತಾ, ಇಲ್ಲಿ ನೋಡಿ ಹೇಗಿದೆ ಅಂದ್ಬಿಟ್ಟು. ವಾಹ್, ಗಾಡಿಗಳು ಓಡಾಡೋ ಸೌಂಡಲ್ಲ ಮತ್ತು ಆ ಎಕೋ ಸೌಂಡು ಹೇಗೆ ಕೇಳಿಸ್ತಿದೆ ಅಂದರೆ ಸಾಲಾಗಿ ಕೇಳಿಸ್ತಿದೆ. ವ್ಯೂ ಪಾಯಿಂಟ್ ಮಾತ್ರ ಹೆವಿ ಆಗೈತೆ ಡರ್ಲಿಂಗ್ ನಿಜವಾಗ್ಲೂ. ಸೊ ನಾನು ಬೋಲುಮಲೆ ಫೋರ್ಟ್ಗೆಲ್ಲ ಹೋಗಿದ್ನಲ್ಲ, ಇಲ್ಲಿ ದೂರದಿಂದ ನೋಡಿದೆ ಮೌಂಟೇನ್, ಎಲ್ಲ ಮೌಂಟೇನ್ ಒಂದೇ ಕಡೆ ಕಾಣಿಸ್ತು. ಆದರೆ ಇಲ್ಲಿ ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂದ್ಬಿಟ್ಟು. ಅಲ್ಲಿ 2-3 ಮೌಂಟೇನ್ಸ್ಗಳು ನೋಡ್ಬಿಟ್ಟೆ ನಾನು ಎಲ್ಲ ಮೌಂಟೇನ್ಸ್ ಒಂದೇ ಥರ ನೋಡೋಂಗಾಗಿತ್ತು ಅಂದೆ. ಇವಾಗ ನೋಡಿ ಎಷ್ಟು ಮೌಂಟೇನ್ಸು, ಪಾ ಪಾ ಎಲ್ಲ ಮೌಂಟೇನ್ಸ್ 2 ಕಣ್ಣಲ್ಲಿ ನೋಡ್ತಿದ್ದೀನಿ ನಾನು. ಪಾ ಹೇಗಿದೆಯಲ್ಲ ಚಿಕ್ಕ ಚಿಕ್ಕ ಮೌಂಟೇನ್ಸ್ಗಳೆಲ್ಲ ಹೇಗೆ ಕಾಣಿಸ್ತಿದೆ ನೋಡಿ ಅಲ್ಲಿ ಅಲ್ಲ, ಇಲ್ಲಿ ನೋಡಿ ಸಾಕಾಗಿದೆ ನಿಜ ಡಾರ್ಲಿಂಗ್. ಇನ್ನೂ ಇದೆ ಅಂತ, ಇದೆ ಜಸ್ಟ್ ಅರ್ಧ ದಾರಿಗೆ ಬಂದಿರೋದು ನಾವು. ಇನ್ನೂ ಪೀಕಲ್ಲಿ ಹೋಗ್ಬೇಕಂತ, ಇನ್ನೂ ಪೀಕಿಗೆ ಹೋದ್ರೆ ಇನ್ನೂ ಹೆವಿ ಆಗಿದೆ ಅಂತ ವ್ಯೂ ಪಾಯಿಂಟ್ಸ್ ಎಲ್ಲ. ಸಾಕಾಗಿದೆಲ್ಲ, ಬನ್ನಿ ಹೋಗ್ತಾ ವ್ಲಾಗ್ ಮಾಡ್ತೀನಿ, ಓಕೆನಾ? ವೈನಾಡ್ ಫುಲ್ ಎಂಟ್ರಿ ಆಗಿದ್ದೀವಿ. ಎಲ್ಲೋ ವಾಟರ್ ಫಾಲ್ಸ್ ಅಂದ್ಬಿಟ್ಟು ಮುಂದೆ ಕರ್ಕೊಂಡು ಹೋಗ್ತಾನೆ ಫ್ರೆಂಡು. ಸೊ ವಾಟರ್ ಫಾಲ್ಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಡೀಸೆಲ್ ಹಾಕ್ಸ್ತಾನೆ ಫ್ರೆಂಡು, ಡೀಸೆಲ್ ಹಾಕ್ಸ್ಕೊಂಡು ಹಂಗೆ ಮುಂದೆ ವಾಟರ್ ಫಾಲ್ಸ್ಗೆ ಹೋಗೋಣ. ಸೊ ಡರ್ಲಿಂಗ್ಸ್, ನಾನು ಜಾಸ್ತಿ ಏನೂ ಕವರ್ ಅಪ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅವ್ರ ಫ್ಯಾಮಿಲಿ ಎಲ್ಲ ಇದ್ರಲ್ಲ. ಸೊ ಕಾರಲ್ಲೂ ಏನೂ ಮಾತಾಡೋಕ್ಕಾಗಿಲ್ಲ, ಪಾಪ ಅವರು ನಿದ್ದೆ ಮಾಡ್ತಿದ್ರು. ಸೊ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಜಾಸ್ತಿ ಮಾತಾಡೋಕ್ಕೋಗಿಲ್ಲ. ಡರ್ಲಿಂಗ್ಸ್ ಹೋಗ್ತಾ ಹಂಗೆ ವ್ಲಾಗ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸೊ ವೈನಾಡ್ ರೀಚ್ ಆಗಿದ್ದೀವಿ. ವಾಟರ್ ಫಾಲ್ಸ್ ಹೋದ್ಮೇಲೆ ಅಲ್ಲಿಂದ ಡೈರೆಕ್ಟು ನಮ್ಮ ಬೆಂಗಳೂರಿಗೆ. ಸೊ ನಮ್ಮೂರೇ ಅಪ್ಪ ಅಲ್ವಾ. ಎಷ್ಟು ಬಿಸಿಲು ನೋಡಿದ್ರೇನು ಕ್ಲೈಮೇಟಿಗೆ ಮಾತ್ರ ಸಾಧಾರಣದೆ, ಆದರೆ ಇಲ್ಲಿ ಸೆಕೆ ಸುರಿತೈತೆ ನನಗೆ. ಸೊ ಡರ್ಲಿಂಗ್ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಡರ್ಲಿಂಗ್ ಇವಾಗ ತೋರಿಸ್ತಿದ್ದೀನಲ್ಲ, ಅದು ಬಂದ್ಬಿಟ್ಟು ಯಾವುದೋ ಬನ್ನಸೂರ್ ಡ್ಯಾಮ್ ಅಂತೆ. ನೀರು ಬಿಟ್ಟಿಲ್ಲ ಇವತ್ತು, ನಮ್ಮ ಟೈಮ್ ಚೆನ್ನಾಗಿಲ್ಲ ನೋಡಿ. ಡೈಲಿ ನೀರು ಬಿಡ್ತಿದ್ರ ಅಂತ, ಇವತ್ತು ನೀರು ಬಿಟ್ಟಿಲ್ಲ. ಪರವಾಗಿಲ್ಲ, ಒಂಚೂರಾದರೂ ಬರ್ತಿದ್ಯಲ್ಲ ನೀರು, ನೋಡ್ಕೊಳ್ಳಿ. ಯಾವುದೋ ಬನ್ನಸೂರು ಡ್ಯಾಮ್ ಅಂತ. ಆದರೆ ವ್ಯೂ ಪಾಯಿಂಟ್ ನೋಡಿ ಹೇಗಿದೆ ಅಂದ್ಬಿಟ್ಟು, ಸುತ್ತಲೂ ಇಲ್ಲಿ ನೋಡಿ ಹೇಗಿದೆ ಅಂತ. ಮೌಂಟೇನ್ ಪೀಕ್ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ಅಲ್ಲಿ ಹೋಗ್ಬೇಕಂದ್ರೆ ಇನ್ನೊಂದು 1 ದಿವಸ 2 ದಿವಸ ಅಲ್ಲಿ ಆಲ್ಟ್ ಆಗಬೇಕು. ಇನ್ನೊಂದು ಇದು ನೋಡ್ಬಿಟ್ಟು ನಾನು ಶಾಕೆ ಆಗೋದು. ಇಲ್ಲಿ ನೋಡಿ ಆಣೆ ನೋಡ್ಬಿಟ್ಟು ನಾನು ಶಾಕೆ ಆಗೋದು, ನಿಜವಾಗ್ಲೂ ಆಣೆ ಅಂದ್ಕೊಂಡೆ. ಅಲ್ಲಿ ರೀಚ್ ಆದ್ವಿ, ಹಂಗೂ ಹಿಂಗೂ ವಾಟರ್ ಫಾಲ್ಸ್ ಹತ್ರ ಬಂದ್ಬಿಟ್ವಿ. ಅವ್ರು ಬರ್ತಿದ್ದಾರೆ ಹಿಂದ್ಗಡೆ. ಸೊ ಟಿಕೆಟ್ ಇಸ್ಕೊಬೇಕಂತೆ. ಸೊ ಟಿಕೆಟ್ ಇಸ್ಕೊಂಡು ವಾಟರ್ ಫಾಲ್ಸ್ ಹತ್ರ ಬಂದ್ಬನ್ನಿ. ನೋಡಿ ಟ್ರೆಕ್ಕಿಂಗ್ ಹೋಗ್ಬೋದಂತೆ. ರೂಟ್ ವೈನಾಡು ಬನಸುರ ಹಿಲ್ಸ್ ಜೀಪ್ ಟ್ರೆಕ್ಕಿಂಗ್ ಅಂತೆ. ಸೊ ಅಲ್ಲೇನೋ ಹಾಕಿದ್ದಾರೆ ನೋಡಿ, ವಿಟ್ನೆಸ್ 80% ಆಫ್ ವೈನಾಡ್ಸ್ ಬ್ರೀತ್ ಟೇಕಿಂಗ್ ಲ್ಯಾಂಡ್ಸ್ಕೇಪು, ವಿಟ್ನೆಸ್ ಮೆಸ್ಮರೈಸಿಂಗ್ ಸನ್ರೈಸ್ ಓವರ್ ಕ್ಲೌಡ್ ಬೆಡ್ ಅಂತೆ, ರೀಚ್ 4000 feet above sea level, scenic views, forest, waterfalls and streams ಅಂತ ಹಾಕಿದ್ದಾರೆ ನೋಡಿ. ಈಗೆಲ್ಲ ಹೋಗ್ಬೇಕು, ಬಟ್ ನಾನು ಒಬ್ಬನೇ ಹೋಗೋಕ್ಕಾಗಲ್ಲ, ಪಾಪ ಅವರು ಫ್ಯಾಮಿಲಿ. ಸೊ ಫ್ರೆಂಡ್ಸ್ ಜೊತೆ ಬಂದರೆ ನಿಜವಾಗ್ಲೂ ಇದೆಲ್ಲ ಟ್ರೈ ಮಾಡಬೇಕು. ಜಸ್ಟ್ ಇವಾಗ ನಾನು ಸುಮ್ಮನೆ ಬಂದಿದ್ದೀನಿ ಅವ್ರ ಜೊತೆ ಕಾರಲ್ಲಿ. ಸೊ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಸೋಲೋ ರೈಡ್ ಅಟ್ಲೀಸ್ಟ್, ಅಲ್ಲಾಂದರೆ ಫ್ರೆಂಡ್ಸ್ ಜೊತೆ ಬರಬೇಕು, 1-2-3 ಜನ ಆದರೂ ಬಂದರೆ ಈ ಥರ ಟ್ರೆಕ್ಕಿಂಗೆಲ್ಲ ಆಲ್ಟ್ ಆಗಿಬಿಟ್ಟು ಟ್ರೆಕ್ಕಿಂಗೆಲ್ಲ ಮಾಡ್ಕೊಂಡು ಹೋಗ್ಬೋದು. ಖಂಡಿತವಾಗ್ಲೂ ಬರೋಣ 100%. ಸೊ ನೀವು ಸಪೋರ್ಟ್ ಮಾಡಿ. ಅಲ್ಲಿ ನೋಡಿ ವಾಟರ್ ಫಾಲ್ಸ್ಗೆ ಹೋಗ್ತಿರೋದು ನಾವು. ಈ ಕಡೆ ಎಲ್ಲ ಸೌಂಡು ಹಿಂಗೆ ಕೇಳಿಸ್ತಿದೆ ಗೊತ್ತಾ. ವಾಹ್, ಆ ಸೌಂಡ್ ನಿಮಗೆ ಕೇಳಿಸಿದೆ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ನನಗೆ ಎಷ್ಟು ಪ್ಲೆಸೆಂಟಾಗಿ ಕೇಳಿಸಿದೆ ಗೊತ್ತಾ. ನೋಡಿ ಟ್ರೆಕ್ಕಿಂಗ್ ಹೋಗೋದಿದ್ದಿದ್ರೆ ಸಾಲ ಇರ್ತಿತ್ತು. ಟ್ರೆಕ್ಕಿಂಗ್ ಹೋಗ್ಬೇಕು ಅನ್ಸತಿ.
ಬಟ್ ಸೋಲೋ ಆಗಿ ಹೋಗೋಕ್ಕಾಗಲ್ಲ ಸೋಲೋ ಆಗಿ ಟ್ರೆಕ್ಕಿಂಗ್ ಎಲ್ಲ ಹೋಗೋಕ್ಕಾಗಲ್ಲ ಅಲ್ವಾ, ಯಾರಾದರೂ ಇರ್ಬೇಕು ಜೊತೆ. ಪಾಪ ನಮ್ಮ ಫ್ರೆಂಡು ಫ್ಯಾಮಿಲಿ ಕರ್ಕೊಂಬಂದೇವನೆ. ನೋಡಿ ಸೌಂಡು. ಅಯ್ಯೋ, ನಾನು ನೋಡಿದ ತಕ್ಷಣ ಜೋರಾಗಿ ಬಡ್ಕೊತಿದ್ದೆ, ಏನಂತಲೇ ಗೊತ್ತಿಲ್ಲ. ನನ್ನ ಹತ್ರ ಹೋಗಿದ ತಕ್ಷಣ ಜೋರಾಗಿ ಬಡ್ಕೊತಿದ್ದೆ. ಇಲ್ಲಿ ನೋಡಿ, ಇದೇ ಮಿನಿ ಟ್ರಕ್ಕಿಂಗ್ ಥರ ಇದೆ. ಇಲ್ಲಿ ನೋಡಿ ಯಾವ ಥರ ಇದೆ, ಆವೆ ಅನ್ಕೊಂಬಿಟ್ಟಿಲ್ಲ ನೀವು ಒಂದು ಸ್ವಲ್ಪ ಹೊತ್ತು. ನೋಡಿದ ತಕ್ಷಣ ಆವೆ ಅನ್ಕೊಂಬಿಟ್ಟೆ. ಸೊ ನನ್ನ ಬ್ಯಾಗಲ್ಲಿ ಲೈಕ್ ಟವಲ್ ತೊಗೊಂಡಿದ್ದೀನಿ. ಇಲ್ಲಿ ಬಂದರೆ ಸ್ನಾನ ಮಾಡಬೇಕಂತೆ, ಚೆನ್ನಾಗಿರತ್ತೆ ಅಂದರು. ಸೊ ಅದಕ್ಕೆ ಸ್ವಲ್ಪ ಸ್ನಾನ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ. ನೋಡಿ, ನೋ ಎಂಟ್ರಿ, ಈ ಕಡೆ ಎಲ್ಲ ಹೋಗೋಂಗಿಲ್ಲ, ಜಾರ್ಬಿಡ್ತದೆ. ಅದಕ್ಕೆ ನೋ ಎಂಟ್ರಿ ಅಂತ ಹಾಕೋರೆ. ನೋಡಿ ಎಲ್ಲ ಹೇಗಿದೆ ಹಾಗಲ್ಲ. ಓ ಮೈ ಗಾಡ್, ನೀವು ಟ್ರಕ್ಕಿಂಗ್ ಆಗಂತಿದೆ. ಟ್ರಕ್ಕಿಂಗ್ ಹೋಗ್ಲೇಬೇಕು. ಇಲ್ಲಿ ನೋಡಿ ಹೇಗಿದೆ ಅಂತ, ಚೆನ್ನಾಗಿದಲ್ಲ. ಓ ಮೈ ಗಾಡ್, ರೈಟ್. ಓಹೋ, ನೋಡಿ ಕಾಡು ಚೆನ್ನಾಗಿದೆ. Where are they? Running. Continue the trekking. ಫಸ್ಟ್ ಟೈಮ್ ಈ ಥರ ಪ್ಲೇಸ್ ಬರ್ತಿರೋದು ನಾನು. ನೀವು ಬಂದಿರ್ತೀರಲ್ಲ, ಯಾರು ಬಂದಿಲ್ವೋ ನೋಡ್ಕೊಳ್ಳಿ. ಈ ಥರ ವ್ಯೂ ಪಾಯಿಂಟು, ಈ ಥರ ಮಿನಿ ಟ್ರೆಕ್ಕಿಂಗ್ ಎಲ್ಲ ಮಾಡಬೇಕಾಗ್ತದೆ. ವಾಟರ್ ಫಾಲ್ಸ್ ಮೈನ್ ಪ್ಲೇಸಸ್ ನೋಡಬೇಕಂದ್ರೆ. ನನಗೆ ಇಲ್ಲಿಗೆ ಟೈರ್ಡ್ ಆಗೋಯ್ತಲ್ವಾ. ಆ ಟ್ರೆಕ್ಕಿಂಗ್ ಎಲ್ಲ ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ. ಅದು 4000 ಅವೇ ಏನೋ ಹಾಕಿದ್ರಪ್ಪ ಅಲ್ಲಿ ಟ್ರೆಕ್ಕಿಂಗ್ ಬೋರ್ಡಲ್ಲಿ. ಸಾಕಾತ್. ಉಪ್ಸ್. ಇಲ್ಲೂ ದೊಡ್ಡ ಅಟ್ರಾಸಿಟಿ ಆಗೋಯ್ತು. ಪಾಪ ಫ್ರೆಂಡ್ ಅವರೆಲ್ಲ ಟಿಕೆಟ್ ತೊಗೊಂಬಂದರು. ಲೈಕ್ ಸ್ನಾನ ಮಾಡ್ಬೋದು ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಟಿಕೆಟ್ ತೊಗೊಂಡ್ಮೇಲೆ, ಟಿಕೆಟ್ ತೊಗೊಳ್ಬೇಕಾದ್ರೆ ಏನು ಹೇಳಿಲ್ಲ ಅವರು, ಈ ಥರ ಸ್ನಾನ ಮಾಡಬಾರ್ದು ಹಂಗೆ ಹಿಂಗೆ ಅಂತಲ್ಲ. ಬಟ್ ಇವಾಗ ಇಲ್ಲಿ ಬಂದಿದ ತಕ್ಷಣ ಆಂಟಿ ಇರೋ ಫಾಲ್ಸ್ಗೆ ಅಲೋ ಮಾಡಲ್ಲ ಹಂಗೆ ಹಿಂಗೆ ಅಂತವ್ರೆ. ನೋಡಿ ಏನು ವ್ಯೂ ಪಾಯಿಂಟ್ ಅಂದರೆ ನಕ್ಕನ್ ಚಿತ್ರಾನ್ನ. ನೋಡಿ ಪಾಯಿಂಟ್ ಹೇಗಿದೆ. ಒಳಗಡೆ ಅಲೋ ಮಾಡಲ್ಲ ಡಾರ್ಲಿಂಗ್ ಅವರು. ಸಾಕಾಗಲ್ಲ. ಆ ಪಿಕ್ ಪಾಯಿಂಟ್ ನೋಡಿ. ಇಲ್ಲಿ ನೋಡಿ, ಅಟ್ಲೀಸ್ಟ್ ಇಲ್ಲಿವರೆಗಾದ್ರೂ ಬಿಟ್ರಲ್ಲ. ನೀರು ಸೌಂಡ್ ಕೇಳಿಸ್ತಿದೆ ಏನೋ ಗೊತ್ತಿಲ್ಲ ನಿಮಗೆ. ಓ ಮೈ ಗಾಡ್, ನೋಡಿ ಡಾರ್ಲಿಂಗ್ ಏನ್ ಸಾಕಾಗಿದೆ ಗೊತ್ತಾ. ಸ್ನಾನ ಮಾಡಿದ್ರೆ ಇನ್ನೂ ಮಸ್ತಾಗಿರೋದು ನಿಜ. ಓಹೋ
ವಾ ಇನ್ನೊಂದು ಸ್ವಲ್ಪ ಮಾಡೋಣ ಹೋಗೋಣ. ನೋಡಿ ಡರ್ಲಿಂಗ್ ಅದೇನು ಸುರಿತೈತೆ ನೀರು. ವಾ ಏನು ಪ್ಯೂರ್ ಆಗಿದೆ ಅಲ್ಲ ನೀರಲ್ಲಿ, ನೋಡಿ ಎಷ್ಟು ಪ್ಯೂರ್ ಆಗಿ ಕಾಣಿಸ್ತಿದೆ ಅಂದರೆ ಅಲ್ಲಿ ಸೆಂಟ್ರಲ್ ಎಲ್ಲ ಬ್ಲೂ ಕಲರಲ್ಲಿ ಕಾಣಿಸ್ತಿದೆ ನೋಡಿ ನೀರು, ಅಷ್ಟು ಪ್ಯೂರ್ ಆಗಿದೆ ನೀರಿಲ್ಲಿ. ಸಾಕಾಯ್ತಲ್ಲ. ಅಲ್ಲಿ ವ್ಯೂ ಮಾತ್ರ ಸಗಲ ಇದೆ, ನೀರು ಸಖತ್ ಪ್ಯೂರ್ ಆಗಿದೆ. ಸ್ನಾನ ಮಾಡಿಲ್ಲ ಅನ್ನೋ ಒಂದು ಬೇಜಾರು ಅಷ್ಟೇ. ಅಟ್ಲೀಸ್ಟ್ ಕೈ ನೆನ್ಸ್ಬಿಟ್ಟು ಹೋಗ್ಬಿಡೋಣಲ್ವಾ. ನೋಡಿ ನನ್ನ ಕೈ ನೆನ್ಸ್ಬಿಟ್ಟಿದ್ದೀನಪ್ಪ, ನೀರು ನೋಡಿದ್ರೆ ಕೈ ನೆನ್ಸ್ಬಿಡ್ಬೇಕು. ಡಾರ್ಲಿಂಗ್ ಹಂಗೂ ಹಿಂಗೂ ಕರ್ನಾಟಕಕ್ಕೆ ಬಂದ್ವಿ ನೋಡಿ ನಾವು. ನಮ್ಮೂರಿಗೆ ಬಂದ್ರೇ ಖುಷಿಯಪ್ಪ. ರೋಡ್ ನೋಡಿ ಈಗ ಏನಂತಾರೆ, ನಮ್ಮೂರಿಗೆ ಬಂದ್ಮೇಲೆ ರೋಡ್ ನೋಡಿ ಹೆಂಗಿದೆ ಅಂತ. ಡಾರ್ಲಿಂಗ್ ಮತ್ತೊಮ್ಮೆ ಸುಸ್ವಾಗತ. ಮೈಸೂರು ದಾಟ್ ಬಂದಿದ್ದೀವಿ, ಹಂಗೆ ಆರಾಮಾಗಿ ಹೋಗ್ತಿದ್ದೀವಿ. ಮನೆಗೆ ರೀಚ್ ಆಗಿ ನಾಳೆ ಬೆಳಗ್ಗೆ ಆಫೀಸ್ಗೆ ಹೋಗಬೇಕು. ಸೊ ಡಾರ್ಲಿಂಗ್ ಇಲ್ಲಿ ವ್ಲಾಗ್ ಏನು ಮಾಡ್ತೀನಿ, ನಾನು ಒಂದೇ ಒಂದು ಸಜೆಷನ್ ಕೊಡ್ತೀನಿ. ದಯವಿಟ್ಟು ಗಾಡಿ ಎತ್ತಬೇಕಾದ್ರೆ ಹೆಲ್ಮೆಟ್ ಹಾಕಿ ಗಾಡಿ ಎತ್ತಿ. ಒಂದು ಹುಣಸೂರು ಆದಮೇಲೆ ಹೈವೇದಲ್ಲಿ ದೊಡ್ಡ ಆಕ್ಸಿಡೆಂಟ್ ಸೀನ ನೋಡ್ಬಿಟ್ಟೆ, ಪಿಲಿಯನ್ ರೈಡರ್ ಸ್ಪಾಟು. ಯಾಕೆ ಹೆಲ್ಮೆಟ್ ಹಾಕಿಲ್ಲ, ಪ್ಲಸ್ ಬಸ್ ಅವ್ರದ್ದು ಒಂದು ಸ್ವಲ್ಪ ಮಿಸ್ಟೇಕು, ಅದರಿಂದನೂ ಸ್ಪಾಟಲ್ಲಿ ಹೋಗ್ಬಿಟ್ರು. ಅದಕ್ಕೆ ಹೇಳೋದು, ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ ಅಂತ. ಹೆಲ್ಮೆಟ್ ಇಲ್ದಿರೋ ದಯವಿಟ್ಟು ಗಾಡಿ ತೆಗಿಕೋಬೇಡಿ. ಡಾರ್ಲಿಂಗ್ಸ್ ಇಲ್ಲಿಗೆ ಏನು ಮಾಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಫ್ರಮ್ ರಾಜು ಮತ್ತು ಚಾರ್ಲಿ ಚಾನಲ್. ಎಲ್ಲರೂ ದಯವಿಟ್ಟು ಎಲ್ಲೆಲ್ಲಿದ್ದೀರೋ ಅಲ್ಲೆಲ್ಲೇ ಸೇಫ್ ಆಗಿರಿ. ದಯವಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕಿ ಗಾಡಿ ಓಡಿಸಿ. ಹೆಲ್ಮೆಟ್ ಇಲ್ದಿರೋ ಗಾಡಿ ತೆಗಿಯೋಕೆ ಹೋಗ್ಬೇಡಿ ಡಾರ್ಲಿಂಗ್ಸ್. ಆಫ್ ಹೆಲ್ಮೆಟ್ ಕೂಡ ಯೂಸ್ ಮಾಡೋಕೆ ಹೋಗ್ಬೇಡಿ ಡಾರ್ಲಿಂಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀನಿ. ಬಾಯ್.